ನೋಟ್ಸ್ ಜೆರಾಕ್ಸ್ ನೋಟ್ಸ್ ಅನ್ನ 10th ಅವರಿಗೆ ಕೊಡಿಸ್ತಾ ಇದೀವಿ ಅಂತ ಹೇಳಿದನ್ನ ಮಾಡ್ತೇವೆ. ಅದು ಅವರು ಯಾವ್ಯಾವ ಸಬ್ಜೆಕ್ಟಿಗೆ ಅದು ಇವತ್ತೇ ಡಿಸೈಡ್ ಆಗಕ್ಕಾಗಲ್ಲ. ಅವರು ಇಂಗ್ಲಿಷ್ ಅವ್ರಿಗೆ ಒಂದು ರೇಟ್ ಇರುತ್ತೆ, ಅದಿರುತ್ತೆ. ನೋಟ್ಸಿಗೆ 50 ರೂಪಾಯಿ 40 ರೂಪಾಯಿ ಇರುತ್ತೆ. ಅದ್ರ ಬದಲು ನೋಟ್ಸಿಗೆ ಸೇರ್ಕೊಂಡು 120 140 ರೂಪಾಯಿ ಇರುತ್ತೆ. ಎಲ್ಲಾ ಸಬ್ಜೆಕ್ಟ್ ಅವ್ರಿಗೆ ತರ್ತಾರೆ. ಅದಕ್ಕಾಗಿ ನಾವು SSLC ಅವರಿಗೆ ಮಾತ್ರ ಇದು ಬಹಳ ಗಂಭೀರವಾಗಿ ಇಟ್ಕೊಳ್ಬೇಕು. ಆದ್ರೆ ಅವ್ರಿಗೆ ಹೋಮ್ವರ್ಕ್ ಕೊಡ್ತೀವಿ, ಅದು ನೋಡ್ಕೊಂಡು ನೋಟ್ಸ್ ಬರ್ಸೋದಿಲ್ಲ ಅಂತ ಸುಮ್ಮನೆ ಇರಲ್ಲ, ಕಲ್ತ್ಕೊಂಡು ಬಂದು ಒಪ್ಪಿಸ್ಬೇಕು. ಅವ್ರಿಗೆ ಹೋಮ್ವರ್ಕ್ ಕೊಡೋದು. ನಾವೆಲ್ಲರೂ ಸೇರಿಕೊಂಡು ಇಲ್ಲೇ ಅಡುಗೆ ಮನೆ ಇದೊಂದು ಹೆವಿ ರೂಮ್ ಮಾಡೋಣ, ಇಂಟ್ರಾಕ್ಟಿವ್ ಬೋರ್ಡ್ ಮಾಡೋಣ. ನೀವು ಯಾವ ಥರ ಪ್ರತಿಕ್ರಿಯಿಸ್ತೀರಿ ಅನ್ನೋದ್ರ ಮೇಲೆ ಶಾಲೆ ನಿಂತಿದೆ. ಹಾಗೆ ಮತ್ತು ಯಾವಾಗ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ ಯಾರೇ ಇನ್ನೊಬ್ರು ಹೊಸ ಇನ್ನೊಂದು 2 ತಿಂಗಳು ಬರ್ತಾರೆ. ಅಲ್ಲಿ ಗೆಸ್ಟ್ ಟೀಚರ್ ಆಯ್ಕೆ ಮಾಡ್ಕೊಂಡು ಆ ಪಾಠ ಶುರು ಮಾಡಿದ್ದಾರೆ. ಏನೇ ವ್ಯತ್ಯಾಸಗಳು ನಾವು ಸ್ವಲ್ಪ ಯಾವುದೋ ದಯಮಾಡಿ ಮಾಹಿತಿ ನೀವು ಒಮ್ಮೆಲೆ ಮತ್ತೆ ಶಿಕ್ಷಕರು ಪೋಷಕರು ಹೇಗಿರಬೇಕು ಅಂತಂದ್ರೆ ನೀವು ಯಾವತ್ತೂ ಶಿಕ್ಷಕ ಪರವಾಗಿರ್ಬೇಕು. ನೀವು ಮಗ ಬಂದ ಅಂತ ಹೇಳ್ತಕ್ಕ ನೀವು ಎಲ್ಲ ಹಣ್ಣುಗಾಗಿ ಬೇಕು ಅಲ್ಲೇ ಬೈಯೋದು ಶುರು ಮಾಡ್ತಿದ್ದಾರೆ. ನಿಮ್ಮ ಮಗ ನೆಗೆದು ಹೋದಂತಾನೆ ಅಷ್ಟ ಮಾಡ್ತಾ ಇದ್ದಾರೆ, ಅಷ್ಟ ಭಾಳ ಹೇಳ್ತೀವಿ. ಹಂಗಿರ್ಬೇಕು.